ರಾಜ್ಯದಲ್ಲಿ 2023ರ ಸಾರ್ವತ್ರಿಕ ಚುನಾವಣೆ ದಿನೇ ದಿನೇ ರಂಗು ಪಡ್ಕೊಳ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳಿವೆ. ಆ ಕ್ಷೇತ್ರಗಳ ಪೈಕಿ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರ ಕೂಡ ಒಂದು. ಇಲ್ಲಿನ ಶಾಸಕರಾಗಿರ್ತಕ್ಕಂತಹ ಆನಂದ ಮಾಮನಿಯವರ ಅಕಾಲಿಕ ನಿಧನದಿಂದ ತೆರವಾಗಿರ್ತಕ್ಕಂತಹ ಜಾಗಕ್ಕೆ ಈಗ ಸಾಕಷ್ಟು ಪೈಪೋಟಿ ಇದೆ. ಒಂದು ಕಡೆಯಿಂದ ವಿರೂಪಾಕ್ಷ ಮಾಮನಿಯವರು, ಇನ್ನೊಂದು ಕಡೆ ಆನಂದ ಮಾಮನಿಯವರ ಧರ್ಮಪತ್ನಿ ರತ್ನಾ ಮಾಮನಿಯವರು ಇದ್ದರೆ, ಇತ್ತ ಕಾಂಗ್ರೆಸ್ ಕಡೆಯಿಂದ ಮೂರು ಜನ ಅಭ್ಯರ್ಥಿಗಳು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಸದ್ಯ ಕ್ಷೇತ್ರದಲ್ಲಿ ಯಾರ ಪರವಾಗಿ ಟ್ರೆಂಡ್ ಇದೆ, ಜನ ಏನು ಹೇಳ್ತಾರೆ, ಬನ್ನಿ ಜನರನ್ನೇ ನೇರವಾಗಿ ಕೇಳ್ಕೊಂಬರೋಣ. ಇದು ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕೇಂದ್ರ. ಮಹಾತಾಯಿ ರೇಣುಕಾ ಯಲ್ಲಮ್ಮ ನೆಲೆನಿಂತ ದಿವ್ಯ ಸ್ಥಳ. ಲಕ್ಷಾಂತರ ಭಕ್ತಗಣ ಈ ತಾಯಿಯ ಜಾತ್ರೆಗೆ ಸೇರುತ್ತದೆ. ರಾಜ್ಯದಿಂದಷ್ಟೇ ಅಲ್ಲ, ಪರ ರಾಜ್ಯಗಳಿಂದಲೂ ಅಮ್ಮನ ಭಕ್ತರು ಆಕೆಯ ಆಶೀರ್ವಾದ ಅರಸಿ ಬರುತ್ತಾರೆ. ಹಾಗೆ ರಾಜ್ಯದಲ್ಲಿಯೇ ಚಿರಪರಿಚಿತವಾಗಿರುವುದೇ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರ. ಒಟ್ಟು ಮತದಾರರು 1,97,241, ಪುರುಷರು 99,059, ಮಹಿಳೆಯರು 98,182, ಇತರರು 991. ಜಾತಿವಾರು ಮತದಾರರು: ಲಿಂಗಾಯತರು 75,000 ಮತದಾರರು, ಕುರುಬರು 35,000 ಮತದಾರರು, ಮುಸ್ಲಿಂ 25,000, ಎಸ್ಸಿ 15,000, ಎಸ್ಟಿ 15,000, ರೆಡ್ಡಿ 10,000, ವಿಶ್ವಕರ್ಮ 8,000, ಇತರರು 35,000 ಮತದಾರರಿದ್ದಾರೆ. ಕಳೆದ ಚುನಾವಣೆಗಳ ಫಲಿತಾಂಶ: 2008ರ ವಿಧಾನಸಭಾ ಚುನಾವಣೆಯಲ್ಲಿ ಆನಂದ ಮಾಮನಿ ಬಿಜೆಪಿಯಿಂದ ಸ್ಪರ್ಧಿಸಿ 48,255 ಮತ ಗಳಿಸಿದರೆ, ಸುಭಾಷ ಕೌಜಲಗಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 43,678 ಮತ ಪಡೆದು 4,577 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಆನಂದ ಮಾಮನಿ ವಿಜಯ ಸಾಧಿಸಿದರು. 2013ರ ಚುನಾವಣೆಯಲ್ಲಿ ಆನಂದ ಮಾಮನಿ ಬಿಜೆಪಿಯಿಂದ ಸ್ಪರ್ಧಿಸಿ 46,434 ಮತ ಗಳಿಸಿದರೆ, ರವೀಂದ್ರ ಯಲಿಗಾರ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 30,392 ಮತ ಗಳಿಸಿದರು. 16,042 ಮತಗಳ ಅಂತರದಿಂದ ಬಿಜೆಪಿಯ ಆನಂದ ಮಾಮನಿ ಎರಡನೇ ಬಾರಿ ವಿಜಯ ಸಾಧಿಸಿದರು. 2018ರ ಚುನಾವಣೆಯಲ್ಲಿ ಆನಂದ ಮಾಮನಿ ಮತ್ತೊಮ್ಮೆ ಬಿಜೆಪಿಯಿಂದ ಸ್ಪರ್ಧಿಸಿ 62,480 ಮತ ಗಳಿಸಿದರು. ಆನಂದ್ ಚೋಪ್ರಾ ಪಕ್ಷೇತರರಾಗಿ ಸ್ಪರ್ಧಿಸಿ 56,189 ಮತ ಗಳಿಸಿದರು. 6,291 ಮತಗಳ ಅಂತರದಿಂದ ಆನಂದ ಮಾಮನಿ ಹ್ಯಾಟ್ರಿಕ್ ವಿಜಯ ಸಾಧಿಸಿದರು. 1967ರಲ್ಲಿ ರೂಪುಗೊಂಡ ಸವದತ್ತಿ ವಿಧಾನಸಭಾ ಕ್ಷೇತ್ರ 2004ಕ್ಕೂ ಮುನ್ನ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು. ಜಿಲ್ಲೆಯ ಪ್ರಭಾವಿ ರಾಜಕೀಯ ಕುಟುಂಬವಾಗಿದ್ದ ಕೌಜಲಗಿ ಕುಟುಂಬ ಈ ಕ್ಷೇತ್ರದಲ್ಲಿ ಹಿಡಿತ ಹೊಂದಿತ್ತು. ಮಾಮನಿ ಕುಟುಂಬದ ಪ್ರಭಾವವು ಈ ಕ್ಷೇತ್ರದಲ್ಲಿ ಬಲಿಷ್ಠವಾಗಿತ್ತು. 2008ರವರೆಗೆ ಮಾಮನಿ ಕುಟುಂಬದ ಇಬ್ಬರು 3 ಸಲ ಇಲ್ಲಿ ಶಾಸಕರಾಗಿದ್ದರೂ ಪಕ್ಷೇತರರಾಗಿಯೇ ಗೆದ್ದಿದ್ದಾರೆ. ಸಿಎಂ ಮಾಮನಿ 2 ಸಲ ಹಾಗೂ ವಿಶ್ವನಾಥ್ ಮಾಮನಿ 1 ಅವಧಿಗೆ ಪಕ್ಷೇತರರಾಗಿ ಗೆದ್ದಿದ್ರು. 2008ರ ಚುನಾವಣೆ ನಂತರ ಡೆಪ್ಯೂಟಿ ಸ್ಪೀಕರ್ ಆಗಿದ್ದ ದಿವಂಗತ ಆನಂದ ಮಾಮನಿ ಇಲ್ಲಿ ಮೊದಲ ಬಾರಿ ಕಮಲ ಅರಳಿಸಿದ ಕೀರ್ತಿಗೆ ಪಾತ್ರರಾಗಿದ್ರು. ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ ಆನಂದ ಮಾಮನಿ ಅವರ ಅನುಪಸ್ಥಿತಿಯಲ್ಲಿ ಬಿಜೆಪಿ ಯಾರಿಗೆ ಮಣೆ ಹಾಕುತ್ತೆ ಎಂಬ ಕುತೂಹಲ ಕಾದಿದೆ. ಇದೀಗ ಮಾಮನಿ ಕುಟುಂಬದಲ್ಲೇ ಬಿಜೆಪಿ ಟಿಕೆಟ್ಗಾಗಿ ಫೈಟ್ ನಡೆದಿದೆ. ಆನಂದ ಮಾಮನಿ ಸಹೋದರ ಸಂಬಂಧಿ ವಿರೂಪಾಕ್ಷಪ್ಪ ಮಾಮನಿ ಹಾಗೂ ಪತ್ನಿ ರತ್ನಾ ಮಾಮನಿ ಬಿಜೆಪಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ. ಅನುಕಂಪದ ಅಲೆ ಪ್ರಯೋಗಿಸಿ ಬರುವ ಚುನಾವಣೆಗಳಲ್ಲಿ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಬಿಜೆಪಿ ತಂತ್ರ ರೂಪಿಸುತ್ತಿದೆ. ಮಾಮನಿ ಕುಟುಂಬಕ್ಕೆ ಟಿಕೆಟ್ ನೀಡುವ ಯೋಜನೆ ಹಾಕಿಕೊಂಡಿದೆ ಎನ್ನಲಾಗುತ್ತಿದೆ. ಹೀಗಾಗಿ ವಿರೂಪಾಕ್ಷಪ್ಪ ಮಾಮನಿಗೆ ಟಿಕೆಟ್ ಸಿಗುವ ಸಾಧ್ಯತೆ ದಟ್ಟ ಎನ್ನಲಾಗ್ತಿದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ಗೆ ಆನಂದ್ ಚೋಪ್ರಾ ಹಾಗೂ ವಿಶ್ವಾಸ ವೈದ್ಯ ಮಧ್ಯೆ ಪೈಪೋಟಿ ಇತ್ತು. ಇದೇ ಕಾಂಗ್ರೆಸ್ನ ಸೋಲಿಗೆ ಮುಳುವಾಗಿತ್ತು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಖುದ್ದು ಸವದತ್ತಿಗೆ ಭೇಟಿ ನೀಡಿ ಸಭೆ ನಡೆಸಿದರೂ ಸಂಧಾನ ಯಶಸ್ವಿಯಾಗಿಲ್ಲ. ಒಮ್ಮತದ ಅಭ್ಯರ್ಥಿ ಆಯ್ಕೆ ಈ ಸಲವೂ ಇಲ್ಲಿ ಅನುಮಾನ ಎನ್ನಲಾಗ್ತಿದೆ. ಇದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದ್ದು, ಪಕ್ಷದೊಳಗಿನ ಕಚ್ಚಾಟ ಮತ್ತೊಮ್ಮೆ ಬಿಜೆಪಿಗೆ ವರದಾನವಾಗಲಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದ ಮತದಾರ ಯಾರ ಪರವಾಗಿದ್ದಾನೆ ಎಂಬುದನ್ನು ನದಿಯನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಯಲ್ಲಮ್ಮನ ಗುಡ್ಡ ಅಂತಾರೆ. ಸೊ ಯಲ್ಲಮ್ಮನ ಗುಡ್ಡದಲ್ಲಿ ನಾನಿದ್ದೀನಿ. ಈಗ ಇಲ್ಲೊಂದು ತಳ್ಳುಗಾಡಿಯಲ್ಲಿ ಒಂದು ಕೂಲ್ ಡ್ರಿಂಕ್ಸ್ ಅಂಗಡಿ ಇದೆ. ಸೊ ಈ ಕೂಲ್ ಡ್ರಿಂಕ್ಸ್ ಅಂಗಡಿಯವರು ಮಾಲೀಕರು ಇಲ್ಲೇ ಇದ್ದಾರೆ. ಸೊ ಸಾಕಷ್ಟು ಜನ ಇಲ್ಲಿ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತೀನಿ ಏನೇನಂತ ಹೇಳಿ.
ಅಣ್ಣ, ಈಗ ನಿಮ್ಮ ಮತಕ್ಷೇತ್ರದ ಶಾಸಕರು ಆನಂದ್ ಮಾಮನಿಯವರು ತೀರ್ಕೊಂಡಾರ. ಈಗ ಮತ್ತೆ 2023 ಎಲೆಕ್ಷನ್ ಬರತ್ತದ. ಹೆಂಗೈತೆ ಟ್ರೆಂಡ್ ಸದ್ಯಕ್ಕೆ, ಹೆಂಗೈತೆ ಸರ್? ಇಲ್ಲಿ ಬಿ ಜೆ ಪಿದ ಭಾಳ ಹವ ಐತ್ರಿ. ಇಲ್ಲಿ ಅನುಕೂಲ ಭಾಳ ಮಾಡಿ ಕೊಟ್ಟಾರ ರೀ ಆನಂದ್ ಮಾಮಯ್ಯವ್ರು ಇದ್ದಾಗ. ಈಗ ಯಾರು ನಿಂತಿರ್ತಾರೆ ಗೊತ್ತಿಲ್ಲ ರೀ ಸರ. ಮುಂದೆ ಬಿ ಜೆ ಪಿನ ಬರ್ಬೋದು ಅನಿಸ್ತೈತೆ ರೀ ಸರ್. ಅಲ್ಲ, ಈಗ ಅವ್ರ ಮನೆಯಲ್ಲಿ ಇಬ್ಬರು ಅದಾರ. ಒಂದು ವಿರೂಪಾಕ್ಷ ಮಾಮನಿಯವರು ಪ್ರಯತ್ನ ಮಾಡಕತ್ತಾರ, ಆಮೇಲೆ ಅವರ ಧರ್ಮಪತ್ನಿ ಇವ್ರು ಯಾರು ಆನಂದ್ ಮಾಮನಿಯವರು ಧರ್ಮಪತ್ನಿ ರತ್ನಾ ಮಾಮನಿಯವರು ಪ್ರಯತ್ನ ಮಾಡಕತ್ತಾರ. ಇದು ಕಾಂಗ್ರೆಸ್ಸಿಂದ 3 ಜನ ಅದಾರ. ಯಾರು ಬಂದ್ರೆ ಅನುಕೂಲ ಆಗ್ತೈತಂತ ರೀ? ಇನ್ನೂ ಅದು ಯಾರು ಅನ್ನೋದು ಇದೇ ಆಗಿಲ್ಲ ರೀ ಸರ. ನಿಂದ್ರು ಟಿಕೆಟ್ ಅನೌನ್ಸ್ ಆಗಿಲ್ಲ. ಅದು ಯಾರು ನಿಂತರೂ ಬಿ ಜೆ ಪಿ ಬರ್ಬೋದು ಅನಿಸ್ತೈತೆ ಸರ್. ಇವ್ರ ನಿಲುವು ಏನು ಅಂತಂದರೆ, ಯಾರಿಗೇ ಬಂದರೂ ಕೂಡ ನಾವು ಅಂದರೆ ಬಿ ಜೆ ಪಿ ಬಂದರೆ ಅನುಕೂಲ ಆಗುತ್ತೆ ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳ್ತಾರೆ. ನಮ್ಮ ಜೊತೆಗೆ ಇನ್ನೂ ಕೂಡ ಅಲ್ಲಿ ಜನ ಇದ್ದಾರೆ. ಅಣ್ಣರೇ, ಈಗ 2023 ಮತ್ತೆ ಚುನಾವಣೆ ಬರತ್ತದ. ಆನಂದ್ ಮಾಮನಿಯವರು ತೀರ್ಕೊಂಡಾರ. ಈಗ ಮತ್ತೆ ಯಾವ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂದರೆ ನಿಮ್ಗೆ ಅನುಕೂಲ ಆಗ್ತದಂತ ರೀ? ಬಿ ಜೆ ಪಿ ಬಂದ್ರೆ ನಮಗೆ ಒಳ್ಳೇದಾಗುತ್ತೆ ರೀ. ಅದು ಬಂದರೆ ನಮ್ಗೆ ಏನಾರ ಒಂದು ಇದಾಗುತ್ತೆ. ಅದರಿಂದ ನಮಗೂ ಒಂದಿಟ್ಟು ಅನುಕೂಲ ಆಯಿತು ಮೊದಲು. ಈಗ ಕಾಂಗ್ರೆಸ್ ಬರುತ್ತಂತಾರೆ, ಕಾಂಗ್ರೆಸ್ ಬಂದರೆ ಏನು ನಮಗೇನು ಲಾಭ ಇಲ್ಲ. ಬಿ ಜೆ ಪಿ ಬಂದರೆ ನಮಗೊಂದು ಸ್ವಲ್ಪ ಏನಾದರೂ ಲಾಭ. ಇದು ಇಲ್ಲಿನ ಜನ ಹೇಳ್ತಿರ್ತಕ್ಕಂಥದ್ದು ಏನು ಅಂತಂದರೆ, ಬಿ ಜೆ ಪಿ ಕ್ಷೇತ್ರದಲ್ಲಿ ಅಂದರೆ ಬಿ ಜೆ ಪಿಯ ಶಾಸಕರಾದರೆ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಇಲ್ಲಿನ ಜನ ಹೇಳ್ತಿರುವಂಥ. ನಾನೀಗ ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿರುವಂಥ ಒಂದು ಹೋಟೆಲ್ನಲ್ಲಿ ಇದ್ದೀನಿ. ಇಲ್ಲಿ ಸಾಕಷ್ಟು ಜನ ಗ್ರಾಹಕರು ಬರ್ತಾರೆ. ಸೊ ಗ್ರಾಹಕರನ್ನೇ ಮಾತಾಡಿಸ್ತೀನಿ. ಅವರು ಅಂದರೆ ಈ ಬಾರಿಯ ಟ್ರೆಂಡ್ ಯಾವ ರೀತಿಯಾಗಿದೆ, ಬಿ ಜೆ ಪಿ ಪರವಾಗಿ ವಾಲ್ತಾರೋ ಜನ ಅಥವಾ ಕಾಂಗ್ರೆಸ್ ಪರವಾಗಿದ್ದಾರೋ ಅವರನ್ನೇ ಕೇಳೋಣ. ಸೊ ನಮ್ಮ ಜೊತೆಗೆ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರಿ, 2023 ಎಲೆಕ್ಷನ್ ಬರ್ತದೆ ರೀ. ಈಗ ಆನಂದ್ ಮಾಮನಿಯವರು ಶಾಸಕರಿದ್ದರು. ಈಗ ಹೆಂಗಿದೆ ಟ್ರೆಂಡ್? ನಮ್ಮಲ್ಲಿ ಬಿ ಜೆ ಪಿ ಇದೆ ರೀ. ವಿರೂಪಾಕ್ಷ ಮಾಮನಿಗೆ ಕೊಟ್ಟರೆ ಒಳ್ಳೇದಾಗೈತೆ. ಯಾಕೆ ಬಿ ಜೆ ಪಿನೇ ಬರಬೇಕು, ಯಾಕೆ ವಿರೂಪಾಕ್ಷ ಮಾಮನಿಯವರೇ ಬೇಕು ಅಂತ ಹೇಳ್ತೀರಿ? ಅಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಕೊಟ್ಟರೆ ಚಲೋಕೈತೆ. ಆನಂದ್ ಮಾಮನಿಯವ್ರು ಇದ್ದಾಗ ಕೆಲಸಗಳೆಲ್ಲ ಚೆನ್ನಾಗಿ ಅವ್ರ ಕ್ಷೇತ್ರದೊಳಗೆ ಅವರು ಚಲೋ ಮಾಡ್ಯಾರ. ಹಿಂದಕ್ಕೆ ರಾಜನ ಮಾಮನ ಇದ್ದರು ಚಲೋ ಮಾಡ್ಯಾರು, ಆನಂದ್ ಮಾಮನ ಇದ್ದವರು ಕೆಲಸ ಮಾಡ್ಯಾರ. ಒಟ್ಟು ಮಾಮನಿ ಕುಟುಂಬ ಒಳ್ಳೆ ಕೆಲಸ ಮಾಡ್ತಾರೆ. 2023 ಉಪಚುನಾವಣೆಯಲ್ಲಿ ಈಗಾಗಲೇ ದಿವಂಗತ ಆನಂದ ಚಂದ್ರಶೇಖರ್ ಮಾಮನಿಯವರು ನಿಧನ ಹೊಂದಿದರು. ಸತತವಾಗಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸುತ್ತಾ ಬಂದಿರ್ತದೆ. ಆದ ಕಾರಣ ಇದೆ ಒಂದು 2023 ಚುನಾವಣೆಯಲ್ಲಿ ಇವತ್ತು ನಮ್ಮ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದಲ್ಲಿ ಇವತ್ತು ನಮ್ಮ ಆನಂದ್ ಮಾಮನಿಯವರು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ 2005ರಲ್ಲಿ ದಿವಂಗತ ರಾಜಣ್ಣ ಮಾಮನಿಯವರು ಕೂಡ ಇಲ್ಲಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಿದ್ದಾರೆ. ಅವರ ಸಹೋದರರಂಥ ಸನ್ಮಾನ ಶ್ರೀ ವಿರೂಪಾಕ್ಷ ಮಾಮನಿಯವರು ಈಗಾಗಲೇ ಅವರು ಕೂಡ ಭಾರತೀಯ ಜನತಾ ಪಕ್ಷದ ಆಕಾಂಕ್ಷಿಗಳಾಗಿದ್ದಾರೆ. ಅವರಿಗೆ ಈ ಒಂದು ಸವದತ್ತಿ ತಾಲೂಕಿನಲ್ಲಿ ನಾವು ಇವತ್ತು ಅವರನ್ನು ಆಯ್ಕೆ ಮಾಡಬೇಕಂತ ನಾವೊಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ತಾವು ಇವತ್ತು ಒಂದು ರಾಜ್ಯ ಸರ್ಕಾರದವರಾಗಲಿ ಕೇಂದ್ರ ಸರ್ಕಾರದವರಾಗಲಿ ಅವರಿಗೆ ಒಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಒಂದು ಟಿಕೆಟ್ ಕೊಡಬೇಕಂತ ತಮ್ಮಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇವತ್ತು ನಾನು ಮನವಿ ಕೂಡ ಮಾಡ್ತಾಯಿದ್ದೀನಿ. ಇವ್ರು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಆನಂದ್ ಮಾಮನಿಯವರ ಸಹೋದರರಾಗಿರ್ತಕ್ಕಂಥ ವಿರೂಪಾಕ್ಷ ಮಾಮನಿಯವರಿಗೆ ಟಿಕೆಟನ್ನು ಕೊಡಬೇಕು, ಅವರ ಪರವಾಗಿ ನಾವು ನಿಲ್ತೀವಿ ಅನ್ನುವಂಥ ಮಾತನ್ನು ಇವ್ರು ಹೇಳ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಇನ್ನೂ ಕೂಡ ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಹೇಗಿದೆ ಟ್ರೆಂಡು? ಯಾರು ಆಯ್ಕೆ ಆದರೆ ನಿಮಗೆ ಅನುಕೂಲ ಆಗುತ್ತೆ? ನಮ್ಮದು ಇರೋದು ತಾಲೂಕಿನಲ್ಲಿ ಬಿ ಜೆ ಪಿ ಅಷ್ಟು. ಆದ ಕಾರಣ ಆನಂದ್ ಮಾಮನಿಯವರು ಕಳೆದ 3 ಬಾರಿ ಅವರೇ ಬಂದಿದ್ದಾರೆ. ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳು ತುಂಬ ಆಗಿದೆ. ಆದ ಕಾರಣ ಅವರ ಮನೆಯವರನ್ನ ಆದಂಥ ಅವ್ರ ಅಣ್ಣನಾದಂಥ ವಿರೂಪಾಕ್ಷ ಮಾಮನಿಯವ್ರಿಗೆ ಕೊಟ್ಟರೆ ಒಳ್ಳೆ ಬಿ ಜೆ ಪಿ ಗೆಲ್ಬೋದು. ಸರ್, ಸವದತ್ತಿ ತಾಲೂಕಿನಾಗ ನಿರುದ್ಯೋಗ ಸಮಸ್ಯೆ ಭಾಳ ಐತೆ ಸರ್. ಇನ್ನೊಂದು ರೀ, ಒಳ್ಳೆ ಹಾಸ್ಪಿಟ್ಲು ಒಂದು ಸರಿಯಾಗಿಲ್ಲ ಸರ್. ಅದ ಕಾರಣ ವಿರೂಪಾಕ್ಷ ಸಾವ್ಕಾರ ಏನಾರು ಆರ್ಸ್ ಬಂದರೆ ಒಂದು KLE ಸಂಸ್ಥೆದು ಒಂದು ಹಾಸ್ಪಿಟ್ಲ್ ತರ್ತೀನಿ ಅಂದಾರೆ ಸವದತ್ತಿಗೆ. ಆದ ಕಾರಣ ಅವ್ರಿಗೆ ಈ ಸಲ ನಾವು ಸಪೋರ್ಟ್ ಮಾಡ್ಬೇಕಂತ ಭಾಳ ಅನುಕೂಲ ಐತೆ ಸರ್. ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ ಭಾಳ ಐತೆ ಸರ್. ಕೆಲವರು ಡಿಗ್ರಿ ಮುಗಿಸ್ಕೊಂಡು ಕೆಲವು ಜಾಬು ಇಲ್ಲ ರೀ. ಸವದತ್ತಾಗ ಆಲ್ಮೋಸ್ಟ್ ಯಾವ ಕೈಗಾರಿಕೆಗಳು ಇಲ್ಲ, ಏನೂ ಇಲ್ಲ ಸರ್. ಆಲ್ಮೋಸ್ಟ್ ಎಲ್ಲ ಬೆಂಗಳೂರಿಗೆ ವಲಸೆ ಹೋಗ್ತಾರೆ ರೀ. ಅದ ಕಾರಣ ವಿರೂಪಾಕ್ಷ ಸಾವ್ಕಾರ ಏನಾರು ಈ ಸಲ ಬಿ ಜೆ ಪಿಯಿಂದ ಆರ್ಸ್ ಬಂದರೆ ರೀ ಒಳ್ಳೆ ಉದ್ಯೋಗ ಸಿಗ್ತೈತೆ ಸರ್ ಯುವಕರಿಗೆ. ಆದ ಕಾರಣ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕಂತ ಈ ಸಲ ವಿಚಾರ ಮಾಡಿ ಸರ್. ಸತತ 3 ಬಾರಿ ಆನಂದ್ ಮಾಮನಿಯವ್ರ ಶಾಸಕರಿದ್ದಾಗ ಭಾಳ ಅಭಿವೃದ್ಧಿ ಆಗಿದೆ, ಒಳ್ಳೆ ಕೆಲಸ ಆಗಿದೆ. ಇವಾಗ ವಿರೂಪಾಕ್ಷ ಮಾಮನಿಯವರು ವರ್ಕ್ ಚಲೋ ಮಾಡ್ತಾಯಿದ್ದಾರೆ. ಲಿಂಗಾಯತ ಸಮಾಜಕ್ಕೆ ಸುಮಾರು 16 ಕೋಟಿ ರೂಪಾಯಿ ಬೆಳೆ ಬಾಳುವಂಥ 2 ಎಕರೆ KLE ಸ್ಕೂಲ್ ಕಟ್ಟೋಕ್ಕೆ ಜಾಗ ಕೊಟ್ಟಿದ್ದಾರೆ. ಬಿ ಜೆ ಪಿ ಟಿಕೆಟ್ ಅವರಿಗೆ ಸಿಗಬೇಕನ್ನೋ ನಮ್ಮ ಆಕಾಂಕ್ಷೆ ಇದೆ. ಅವರೇ ಆರಿಸಿ ಬರ್ತಾರೆ, ನಾವು ಬಿ ಜೆ ಪಿಗೆ ವೋಟ್ ಮಾಡ್ತೇವೆ. ಬಿ ಜೆ ಪಿ ಕಾರ್ಯಕರ್ತರು ಅದಾರ
ಮತ್ತು ಮಾಮ ನಿಮ್ಮಂತನ ಓಟು ಅಭಿಮಾನಿಗಳು ಭಾಳ ಅದಾರ. ಬಿ ಜೆ ಪಿ ಆಗತ್ತೆ ರೀ. ಕೆಲಸನೂ ಚಲೋ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದಾರೆ, ನಮ್ಮ ಊರು ಅಭಿವೃದ್ಧಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ರೋಡ್ಗಳು ಎಲ್ಲ ಕೊಟ್ಟಿದ್ದಾರೆ. 15 ವರ್ಷ ಆನಂದ್ ಮಾಮನಿಯವರು ಶಾಸಕರಿದ್ದಾಗ. ಇವಾಗೂ ಅವ್ರ ಬ್ರದರಿಗೆ ವಿರೂಪಾಕ್ಷ ಮಾಮನಿಗೆ ಟಿಕೆಟ್ ಕೊಟ್ಟರೆ ಆಗತ್ತೆ ರೀ, ಬಿ ಜೆ ಪಿ ಆಗತ್ತೆ. ನಾನೀಗ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಿರೇಕುಂಬಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ 2023 ಎಲೆಕ್ಷನ್ ಬರ್ತದೆ. ಈಗ ನಿಮ್ಮ ಕ್ಷೇತ್ರಕ್ಕೆ MLA ಅವರು ಆನಂದ್ ಮಾಮನಿಯವರು ಅವ್ರ ಪಾಪ ತೀರ್ಕೊಂಡ್ರು. ಈಗ ಮುಂದೆ ಯಾರು 2023 ಯಾರು ಬಂದರೆ ನಿಮ್ಗೆ ಅನುಕೂಲ ಆಗ್ತದೆ? ನಮ್ದು ಹೇಳೋದಂದರೆ ಕಾಂಗ್ರೆಸ್ ಬಂದರೆ ನಮ್ಮದು ಚಲೋದಾಗ್ತದೆ ಅಂತ ನಾವು ಮಾತಾಡ್ತಿದ್ದೀವಿ. ಹೌದು, 3 ಜನ ಅದಾರೆ, ಅದರಲ್ಲಿ ಚೋಪ್ರಾ ಅವರು. ಹೌದು. ಭಾಳ ಇದು ಮಾಡಿದ್ದಾರೆ, ನಮ್ಮ ಊರಿಗೆ ಭಾಳ ಇದನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ಚೋಪ್ರಾ ಅವರು ಬರ್ಬೇಕಂದ್ರೆ ನಮ್ಮದು ಇದೆ. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದಿಂದ ನಮ್ಮ BJP ಬಂದರೆ ಇಡೀ ಊರಿಗೆ ಏನು ಕೆಲಸ ಮಾಡ್ಯಾರ ಅನ್ನೋದು ಎಲ್ಲರಿಗೂ ಗೊತ್ತದ. ಆ ಪ್ರಕಾರ BJPನ ಬರ್ಬೇಕು ನಮ್ಗೆ. ಇಲ್ಲಿ ವಿರೂಪಾಕ್ಷ ಮಾಮನಿ ಆದ್ರೆ ಒಂದು ಜೈಂಟ್ಸ್ ಗ್ರೂಪ್ ಆಕೈತಿ. ಆಮ್ಯಾಗ ಒಳ್ಳೆ ರೀತಿಯಿಂದ ಅವ್ರು ಚಲೋ ಎಜುಕೇಟೆಡ್ ಅದಾರ. ಅವ್ರದ್ದು ಎಂಜಿನಿಯರಿಂಗ್ ರೀ. ಅವ್ರ ಮನೆಯೊಳಗೆ ಈಗಾಗಲೇ 3 ಮಂದಿ ಶಾಸಕರಾಗ್ಯಾರ. ಇವರಿಗೆ ಕೊಟ್ಟರೆ ಅನುಕೂಲ ಆಗ್ತದೆ ರೀ. ಜನರದೊಂದು ಅಭಿಮಾನ ಪ್ರೀತಿ ವಿರೂಪಾಕ್ಷ ಮಾಮನಿ ಮೇಲೆ ಜಾಸ್ತಿ ಐತೆ. ಮಾಡ್ಯಾರ್ರಿ, ಅವರು ಅಭಿವೃದ್ಧಿ ಮಾಡ್ಯಾರ. ಆದರೆ ಈಗ ಅವ್ರ ತರವಾಯ ಅಂದ್ರೆ ಇವರು ಹುರುಪು ಹುಮ್ಮಸ್ನಿಂದ ಕೆಲಸ ಮಾಡುವಂಥವ್ರು ಅದಾರ. ಕಾಂಗ್ರೆಸ್ ಬರಬೇಕು, BJP ಬರಬೇಕು? BJP ರೀ. BJP ಕೆಲಸ ಮಾಡಿದೆ. BJP ಇಲ್ಲಿ ಅಭಿವೃದ್ಧಿ ಕೆಲಸ ಸಾಕಷ್ಟು ಆಗೈತೆ ರೀ. ಹಿಂದಿದ್ದ ಶಾಸಕರೆಲ್ಲ ಸಾಕಷ್ಟು ಮಾಡಿದಾರೆ. ನಮ್ಮ 3 ರಸ್ತೆಗಳಾಗ್ಯಾವ ರೀ. ನಮ್ಮ ದೇವಸ್ಥಾನ ಕೆಲಸ ಆಗೈತೆ ರೀ. ಯಲ್ಲಮ್ಮ ದೇವಸ್ಥಾನ ಸಾಕಷ್ಟು ಇದು ಮಾಡ್ಯಾರ. ಆಮೇಲೆ ಕುಡಿ ನೀರು 14 ಹಳ್ಳಿದು JGM ಇದು ಆಗೈತೆ ರೀ. ಎಲ್ಲ ರೀತಿಯಿಂದ ಇವಾಗೈತೆ ರೀ. ಅದೇನು ಮೊದಲಿಂದೆಲ್ಲ ಇದನ್ನು ನೋಡಿದರೆ, ಹಿಸ್ಟ್ರಿ ನೋಡಿದರೆ, ಇದು ಅನುಕಂಪದ ಆಧಾರದ ಮೇಲೆ ಮಾಡೋದು ಭಾಳ ಅತ್ಯುತ್ತಮ ಅಂತ ನನಗೆ ನಮ್ಮ ವೈಯಕ್ತಿಕ ಅದಾಯ್ತು ರೀ. ಅಂದ್ರೆ ಅದರ ಅರ್ಥ ಏನದಲ್ಲ, ಅದನ್ನು ಎಲ್ಲ ಮುಂದಿನ ಪೀಳಿಗೆ ವಿಚಾರ ಮಾಡಬೇಕು. ಹ್ಞೂ ರೀ. ಎಲ್ಲ ಊರಿದ್ದಲ್ಲಿ ಹಂಗಂಗೂ ಇರೋದು. ನಾವು ಮಾತ್ರ BJP ಐತಿ. ಮೋದಿಯವರ ಇದರಲ್ಲಿಂದ ಮತ್ತು ಆನಂದ್ ಮಾಮನಿ ಅವರು ಸಾಕಷ್ಟು ಕೆಲಸಗಳು ಮಾಡ್ಯಾರ. ಆ ಇದರಲ್ಲಿಂದ ಆನಂದ್ ಮಾಮನಿ ಅವ್ರದ್ದು BJP ನಮ್ಮಲ್ಲಿ ಆಕೈತಿ, ನಮ್ಮ ತಾಲೂಕು. ಯಾರಾದರೂ ಸರ್ ಅಭಿವೃದ್ಧಿಗಳನ್ನು ಮಾಡಿದಾರೆ ಅವರು. ಆ ಅಭಿವೃದ್ಧಿ ನಾವು ಮಾಡ್ತೀವಿ ಅಂತ ಹೋರಾಟ ಮಾಡಾಕತ್ತಾರ ಅವರು ರತ್ನಾಕ ಮಾಮನಿ ಅವರು ಮಾಡಾಕತ್ತಾರ, ಈಗ ವಿರೂಪಾಕ್ಷ ಮಾಮನಿ ಅವರು ಮಾಡಾಕತ್ತಾರ. ಅದ್ರೊಳಗೆ ಹೈಕಮಾಂಡಿಗೆ ಬಿಟ್ಟು ಕೊಟ್ಟಿಸಿ ಅವ್ರಿಗೆ ಯಾರು ಟಿಕೆಟ್ ಕೊಡ್ತಾರೋ ಅವ್ರು ಮಾಡ್ತಾರೆ. ಯಾಕಂದ್ರೆ ಹಿಂದೆ ಅವರು ವಿರೂಪಾಕ್ಷ ಮಾಮನಿ ಅವರು ಅಣ್ಣರು ಶಾಸಕರಿದ್ದರು. 3.5 ವರ್ಷ ಅವರು ಶಾಸಕರಿದ್ದ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ. ಅವರು ಆನಂದ್ ಮಾಮನಿಯವರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ. ಅದಕ್ಕೆ ಅವ್ರಿಗೆ ಟಿಕೆಟ್ ಇವ್ರದ್ದು ಅನ್ನೋದು ನಮಗೂ ಕನ್ಫರ್ಮ್ ಇಲ್ಲ. ಅದು ಯಾರು ಟಿಕೆಟ್ ಕೊಡ್ತಾರೋ ಅವ್ರು ಮಾಡ್ತಾರೆ. ಅಭಿವೃದ್ಧಿ ಆಗಾಗ್ತದೆ. ಅಭಿವೃದ್ಧಿ ಆಗಿದ್ದು ನೋಡಿ ಕ್ಯಾಸ್ ಓಟ್ ಆಗ್ತದೆ. ಈಗಿನ ಕಾಲದಾಗಂತೂ ಅಂತಿರ್ಬೋದು, ನಾ ಅಷ್ಟು ರೊಕ್ಕ ಖರ್ಚು ಮಾಡ್ತೀನಿ, ನಾ ಇಷ್ಟು ರೊಕ್ಕ ಖರ್ಚು. ಈಗಿನ ಕಾಲದಂತೂ ತಂತ್ರಜ್ಞಾನ ಪ್ರತಿಯೊಂದು ಕ್ಷಣಕ್ಕೂ ಏನು ನಡೆದ ಸರ್ಕಾರದೊಳಗೆ, ದೇಶದೊಳಗೆ ಏನು ನಡೆದೈತಿ ಒಂದು ನಿಮಿಷಕ್ಕೆ ಗೊತ್ತಾಗತ್ತೆ. ಅದನ್ನಂತೂ ಯಾರಿಗೆ ಹೇಳಿ ನೀನು BJPಗೆ ಹಾಕು, ನೀನು ಕಾಂಗ್ರೆಸ್ಸಿಗೆ ಹಾಕು, ನಿಮ್ಮ ಆಮ್ ಆದ್ಮಿಗೆ ಹಾಕು ಅನ್ನೋ ಅವಶ್ಯಕತೆ ಇಲ್ಲ. ಗ್ರ್ಯಾಜುಯೇಟ್ ಮಂದಿ ಇದ್ದಾರೆ ಈಗ. ಎಲ್ಲರೂ ಕಲ್ತಾರದಾರೆ. ಕೆಲಸ ಏನಾಗೈತಿ, ಅಭಿವೃದ್ಧಿ ಏನಾಗ್ಯಾವು, ಏನಿಲ್ಲ ಅನ್ನೋದು ಗೊತ್ತೈತಿ. ಅವ್ರಿಗೆ ನೋಡಿ ಕ್ಯಾಸ್ ಅಭಿವೃದ್ಧಿ ಮಾಡಿದವ್ರು ನಮ್ಮ ದೇಶದ ಮುಖ್ಯಮಂತ್ರಿ ಮಾಡಿದ. ನಾನೀಗ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ವ್ಯಾಪ್ತಿಯ ಮುನವಳ್ಳಿಯ ಪಟ್ಟಣದಲ್ಲಿದ್ದೀನಿ. ಬನ್ನಿ ಇಲ್ಲಿನ ಜನ ಈ ಕ್ಷೇತ್ರದ ಬಗ್ಗೆ, ಈ ಕ್ಷೇತ್ರದ ನಾಯಕರ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಬರೋಣ. ಕಾಂಗ್ರೆಸ್ ಚಲೋ ಆಕೈತೆ ರೀ. ಮಾಡ್ಯಾರ, ಅವರು ಮಾಡ್ಯಾರ, ಎಲ್ಲರೂ ಮಾಡ್ಯಾರ. ಬಟ್ ಸರ್ತಿಗೆ ಅವರು ಬಂದು ಚಲೋ ಆಕೈತಿ ಒಂದ್ಸಲ ಹಿಂಗೆ ರೀ. ಇಲ್ಲಿ ಕಾಂಗ್ರೆಸ್ ಸರ್, ನಮ್ದು ಕಾಂಗ್ರೆಸ್ ಸರ್. ಯಾವ್ದು ಬೇಕಾದ್ರೆ ನಿಂತಲ್ಲಿ ರೀ ಕಾಂಗ್ರೆಸ್ ಬರ್. ನಮ್ಮ ಮೊದಲಿಂದ ಅದೇ ಐತ್ರಿ. BJP ಇದ್ರಿ ನಮ್ಮ ಸಹಕಾರ ಅವ್ರ ಪಾತ್ ತಿರ್ಕೊಂಡ್ರೆ ಇನ್ಮೇಲೆ ಕಾಂಗ್ರೆಸ್. ಮೊದಲೆಲ್ಲ BJP ಇದ್ರಿ. ಇಲ್ಲಿ ಈಗ ಏನು ಮಾಡ್ತಾರೆ ಗೊತ್ತಿಲ್ಲ ರೀ. ಅಷ್ಟೇ ಕಾಂಗ್ರೆಸ್ ಹೆಚ್ಚಿಗೆ ಐತ್ರಿ. ಅವರೆಲ್ಲ ಚಲೋ ಅದಾರ. ನಮ್ಗೆ ಯಾರು ಚಲೋ ಅದ ಅವ್ರನ್ನ ಆರಿಸ್ಕೊಂಬರ್ದು ರೀ. ಮೊದಲೇ ಏನು ಹೇಳೋದಿಲ್ಲ ರೀ ನಾವು. ಮತ್ತೆಲ್ಲರೂ ಚಲೋ, ಎಲ್ಲರೂ ಚಲೋ ಬೇಕಾರಾಗ್ತೈತೆ ರೀ. ಈಗ ನಮ್ಗೆ ಯಾರು ಇಷ್ಟ ಆಗ್ತಾರಲ್ಲ ಅವ್ರನ್ನ ಓಟ್ ಮಾಡ್ತಾರೆ ನಾವು. ಓಟ್ ಕಾಂಗ್ರೆಸ್ ಬರ್ತೈತೆ ಅಂತಾರೆ ರೀ. ಹಾಂ, ಚಲೋ ವರ್ಕ್ ನಡೆಸ್ತದ, ಆರಿಸಿ ಬರ್ತೈತೆ ರೀ. ನಮ್ಮ ಲೆಕ್ಕಾಚಾರ ಪ್ರಕಾರ ನಾವು ಯಾವುದಂತ ಹೇಳಕ್ಕೆ ಬರ್ತೈತೆ ರೀ. ಹಾಂ, BJP ಬರ್ತೈತೆ ಅನ್ನೋದು ಗೊತ್ತಿಲ್ಲ, ಕಾಂಗ್ರೆಸ್ ಬರ್ತೈತೆ ಅನ್ನೋದು ಗೊತ್ತಿಲ್ಲ.
ಹೆಚ್ಚು ಕಮ್ಮಿ ಇರ್ತಾವ್ರಿ. ಯಾವುದಟ ಜನರ ಸೇವೆ ಮಾಡ್ತಾರೋ ಅದು ಜಾಸ್ತಿ ಬರ್ತೈತೆ ರೀ. ಕಾಂಗ್ರೆಸ್ ಬರ್ತೈತೆ ಅನ್ನೋದು ಗೊತ್ತಿಲ್ಲ, BJP ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಯಾರು ಬಂದರೂ ನಮಗೆ ದುಡ್ಡು ತಿನ್ನೋದು ಬಿಟ್ಟಿದ್ದಿಲ್ಲ. ಯಾರು ಬಂದ್ರೆ ಏನಾಗಬೇಕಾಗೈತಿ, ಯಾರು ಬಿಟ್ಟರೆ ನಾವು ಹಾಕ್ಬೇಕಾದ ಕರ್ತವ್ಯ ಇರ್ತೈತೆ, ಹಾಕಿಬಿಡ್ತೇವೆ ನಾವು. ಉಳ್ದಿದ್ರಿ ಕಾಂಗ್ರೆಸ್ ಬಂದರೂ ಅಷ್ಟೇ, BJP ಬಂದರೂ ಅಷ್ಟೇ ನಮಗೆ. ನಮ್ಮನ್ನು ಬಡವ್ರನ್ನ ಯಾರು ಉದ್ಧಾರ ಮಾಡೋದಿಲ್ಲ ರೀ. ಯಾವ್ದಷ್ಟು ದುಡ್ಡು ತಿನ್ನೋದು ತಪ್ಪಂಗಿಲ್ಲ ರೀ. ಬಡವ್ರನ್ನ ಯಾರು ಉದ್ಧಾರ ಮಾಡೋಂಗಿಲ್ಲ. ಎಲ್ಲಾರು ಒಂದು ಮುರುಕ್ ಕೊಡಿಸೋದೆ ತಂದ್ರೂ ಎಲ್ಲಿ ತಿನ್ಬೇಕು ಅಲ್ಲಿ ತಿಂದಿರ್ತಾರೆ ಅದನ್ನು. ನಮಗೆ ಮಾತ್ರ ಏನೂ ಇಲ್ಲ, ನಾವೇನು ಮಾಡ್ತೇವಲ್ಲ ಇದನ್ನ ಹೊಟ್ಟೆ ತುಂಬ್ಕೊತೇವೆ ಇಷ್ಟ. ಜನರು ಕೆಲವೊಬ್ರಿಗೆ ಏನೇನೋ ಆಶ್ವಾಸನೆ ಕೊಡ್ತಾರೆ, ಅದನ್ನ ನಂಬಾರ್ದು. ಯಾವ ವ್ಯಕ್ತಿ ಒಳ್ಳೆಯದನ್ನ ಡೈರೆಕ್ಟ್ ಅವ್ರ ಮನೆಗೆ ಹೋಗುವಂಗೆ ಮತ್ತು ಸರ್ಕಾರದವರೆಲ್ಲ 800, 600, 1200 ರೂಪಾಯಿ ಮಾಡಿದ್ರು. BJP ಬಂದರೆ ಒಳ್ಳೇದು. ಬಡವ್ರ ಪಕ್ಷ ಕಾಂಗ್ರೆಸ್ ತಿನ್ನೋ ಅಕ್ಕಿನೂ ಕಸ್ಕೊಂಡ್ರು. ಕೊರೋನಾ ಅದೇ ಇದೆ ಅಂತ ಹೇಳಿ ಎಲ್ಲ ಲೂಟಿ ಹೊಡೆದ್ರು. ರೈತರಿಗೆ ಹಾಕ್ತಾರೆ, ಕೂಲಿ ಮಾಡಿ ದುಡ್ಡು ತಿನ್ನೋರಿಗೆ ಏನಾಯ್ತು? ಅವರು ಜಮೀನ್ದಾರರಿಗೆ ರೊಕ್ಕ ಕೊಟ್ಟಂಗೆ, ಇದು ಕೂಲಿ ಮಾಡಿ ದುಡ್ಡು ತಿನ್ನೋರಿಗೆ ಏನೂ ಕೊಡಲಿಲ್ಲ ಇವರು. ಮತ್ತು ರೈತನಾಗಿ ಉಳ್ದ, ಕೂಲಿಯವನಾಗಿ ಉಳ್ದ. ಹಾಗಾಗಿ ನಮ್ಗೆ ಕಾಂಗ್ರೆಸ್ ಪಕ್ಷ ಬಂದರೆ ಒಳ್ಳೇದು. ಅಡಿಗೆ ಮಾಡ್ಕೊಳಕ್ಕೆ ಗ್ಯಾಸ್ ಬೇಕು ರೀ, ಕರೆಂಟ್ ಬಿಲ್ ಬೇಕು ರೀ, ಮುಂದೆ ಅಡ್ಡಾಡಕ್ಕೆ ಗಾಡಿ ಪೆಟ್ರೋಲ್ ಬೇಕು. ಅದೆಲ್ಲ ತುಟ್ಟಾದ್ರೆ ಹೊಟ್ಟೆ ತಿನ್ನೋದು ಹೆಂಗೆ ರೀ? ದುಡಿದು 100 ರೂಪಾಯಿ ನಾವು ಅದಕ್ಕೆಲ್ಲ ಹಾಕಿರ 1200 ರೂಪಾಯಿ ಆಗೈತೆ ರೀ ಗ್ಯಾಸ್. 1200 ರೂಪಾಯಿದಾಗ ನಾವು ಹೆಂಗೆ ಹೊಟ್ಟೆ ತುಂಬಿಸ್ಕೋಬೇಕು? ಅದಲ್ರಿ, ಅದು ಸವಿ ಆದರೆ ಯಾವ್ದು ಬಂದರೂ ನಮ್ಗೆ ಲಾಭ ಆಕತಿ. ಅದ ತುಟ್ಟಿದ್ರೆ ಯಾವ್ದು ಬಂದ್ರೆ ನಮಗೇನು ರೀ? ದುಡ್ಕೊಂಡು ತಿನ್ನೋರು ಇದು ಇಷ್ಟ ಬಿಡ ಹಣೆ ಬರಂತೇವೆ ಹೋಗ್ಯವು ಸುಮ್ಮನೆ. ಕಾಂಗ್ರೆಸ್ ಪಕ್ಷನ ಬರ್ಬೇಕ್ರಿ. ಈ ಸಲ ಕಾಂಗ್ರೆಸ್ ಪಕ್ಷದ ಕಡೆನ ಮುನ್ನಡೆ ಜಾಸ್ತಿ ಐತ್ರಿ. ಅದ್ರಾಗ ಕಾಂಗ್ರೆಸ್ದೊಳಗಂತೂ ವಿಶ್ವಾಸನ ಅವ್ರದ್ದು ಫುಲ್ ನಡೆದದ್ರಿ. ಈಗ ಯುವಕರ ಕಣ್ಮಣಿ ಎಲ್ಲ ಅವರು ಆಗ್ಯಾರ. ಯುವಕರು ಹೆಚ್ಚು ಒತ್ತಡ ಅವ್ರ ಕಡೆನೇ ಐತಿ. ಸೊ ವಿಶ್ವಾಸನ ಅವ್ರು ಆರಿಸಿ ಬಂದ್ರೆ ನಮ್ಮ ಸವದತ್ತಿ ತಾಲೂಕು ಸ್ವಲ್ಪ ಇಂಪ್ರೂವ್ ಆಕೈತಂತ್ರಿ. ನಾನೀಗ ಸವದತ್ತಿಯ ಐಸ್ ಕ್ರೀಮ್ ಪಾರ್ಲರ್ ಮುಂದೆ ಇದ್ದೀನಿ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಸೊ ಅವ್ರನ್ನ ಕೇಳ್ತೀನಿ ಯಾವ ರೀತಿಯಾಗಿ ಟ್ರೆಂಡ್ ಇದೆ, ಸವದತ್ತಿ ಪಟ್ಟಣಕ್ಕೆ ಸಿಗಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳು ಸಿಕ್ಕಿವೆಯಾ ಇಲ್ವಾ, ಶಾಸಕರಿಂದ ಕೆಲಸ ಆಗಿದೆಯಾ ಇಲ್ವಾ ಅಂತೇಳಿ. ಸರ್, ಈಗ ನಿಮ್ಮ ಸವದತ್ತಿ ಮತಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಗಳು ಆಗಿದಾವ, ಉದ್ಯೋಗ ಸೃಷ್ಟಿ ಆಗಿದೆಯಾ, ಹೇಗಿದೆ ಟ್ರೆಂಡ್, ಏನೇನು? ಸೃಷ್ಟಿ ಮಾತ್ರ ಆಶ್ವಾಸನೆ ನಡೀಲಿಕ್ಕತ್ತದ್ರಿ. ಉದ್ಯೋಗ ಸೃಷ್ಟಿ ಅಂತ ಕೊಡ್ತೇನಂತಾರು ಕೊಡಂಗಿಲ್ಲ. ಹಾಳಿ ತಗೋತಾರೋ, ಒಂದು ಎಲೆಕ್ಷನ್ ಮುಗಿದ್ಮ್ಯಾಗ ಕೈ ಕೊಟ್ಟು ಬಿಡ್ತಾರೆ. ಹಿಂಗೆ ಅನಿಸ್ತದೆ ನನಗೆ. ಆನಂದ ಮಾಮನಿಯವರು ಇಲ್ಲಿ ಶಾಸಕರಾಗಿದ್ದರು, ಅವ್ರು ತೀರು ಹೋಗಿದ್ದಾರೆ. ಮುಂದೆ 2023ಕ್ಕೆ ಯಾರು ಬಂದರೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಯಾರು ಬಂದ್ರೆ ಅನುಕೂಲ ಅಂತಂದ್ರೆ ನೋಡ್ರಿ, ಈಗ ಟಿಕೆಟಿನ ಸಂಬಂಧ ಇವರ ಹೊಡೆದಾಡಕತ್ತಾರ. ಆದ್ರೆ ಯಾರಿಗಾರು ಒಬ್ಬರಿಗೆ ಚಲೋ ಕೆಲಸಗಾರರಿಗೆ ಲೋಕಲ್ದವ್ರಿಗೆ ಕೊಟ್ಟರೆ ಅನುಕೂಲ ಆಗ್ತದೆ. ಸರ್, ನಿರೀಕ್ಷಿತ ಮಟ್ಟದಲ್ಲಿ ಸವದತ್ತಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳು ಸಿಕ್ಕಿದಾವ, ಶಾಸಕರು ಕೆಲಸ ಮಾಡಿದಾರ, ಏನು ಮಾಡಿಲ್ಲ ರೀ. 15 ವರ್ಷ ಆಯ್ತು, ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ, ಶಿಕ್ಷಣ ಇಲ್ಲ. ಇಲ್ಲಿ ನಮ್ಮದು ಸವದತ್ತಿ ಲೋಕದಲ್ಲಿ ಏನೋ ಆದರೆ ನಾವು ಧಾರವಾಡ ಹುಳಿ ಹೋಗ್ಬೇಕು. ಇಲ್ಲಿ ಶಿಕ್ಷಣ ಇಲ್ಲ, ಏನಿಲ್ಲ. 15 ವರ್ಷದಿಂದ ನಮ್ಮ ಸವದತ್ತಿ ತಾಲೂಕು ಪೂರ ಕುಂಠಿತಾಗಿದೆ. ಈ ಕ್ಷೇತ್ರ ಯಲ್ಲಮ್ಮ ದೇವಸ್ಥಾನ ಇದೆ, ಇಲ್ಲಿ ಸಾವಿರಾರು ಭಕ್ತರು ಬರ್ತಾರೆ. ಇಲ್ಲಿ ಏನು ಅನುಕೂಲ ಇಲ್ಲ, ಒಳ್ಳೆಯ ಅನುಕೂಲ ಇಲ್ಲ, ಏನಿಲ್ಲ. ಇಲ್ಲೇ ಬಾಜು ನಮ್ಮ ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಇದೆ, ಅದಕ್ಕೆ ಏನು ಸ್ಪಂದನೆ ಆಗಿಲ್ಲ. 15 ವರ್ಷ ಆಯಿತು ನಮ್ಮ ಸವದತ್ತಿ ತಾಲೂಕಿದೆ. ಈ ಸಲ ಒಂದು ಭರವಸೆ ಬೆಳಕಿದೆ ನಮಗೆ. ವಿಶ್ವಾಸ ಇದ್ದವ್ರು ಏನಾರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಪ್ರಚಂಡ ಬಹುಮತದಿಂದ ಆಯ್ಸ್ಬೋತಾರೆ ಅವರು. ಇದು ನಮ್ಮ ಎಲ್ಲ ಸವದತ್ತಿ ತಾಲೂಕಿಗೆ ಭರವಸೆ ಒಬ್ಬರೇ. ಈಗ ಅಲ್ಲ, ಬಂಡಾಯ ಎಲ್ಲ ಒಂದು ಕಡೆ ಅವ್ರಿಗೆ ಮುಳುವಾಗತ್ತಾ ಅಂತ ಹೇಳಿ ಸರ್, 2013-18ರಲ್ಲಿ ಬಂಡಾಯ ಆಗಿ ಈಗೇನು ಬಂಡಾಯ ಗಿಂಡ ಏನಿಲ್ಲ ಇಲ್ಲ, ಒಂದು ಸೈಡ್ ಇದೆ. ವಿಶ್ವಾಸ ವೈದ್ಯರಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟರೆ ಪ್ರಚಂಡ ಬಹುಮತದಿಂದ ಆಯ್ಸ್ತಾರೆ. ನಾನೀಗ ಸವದತ್ತಿ ಪಟ್ಟಣದ ಆಟೋ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಆಟೋ ಚಾಲಕರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಯಾರು ಹಿತವರು ಮತಕ್ಷೇತ್ರಕ್ಕೆ ಅಂಥೇಳಿ, ಇಲ್ಲಿವರೆಗೂ ಕ್ಷೇತ್ರದೊಳಗೆ ಏನು ಕೆಲಸ ಆಗಿದಾವ ಮತ್ತು ಏನು ಆಗಬೇಕಾಗಿತ್ತು, ಏನಾಗಿಲ್ಲ? ನೋಡ್ರಿ, ಇಲ್ಲಿ ಸವದತ್ತಿ ಅಭಿವೃದ್ಧಿ ಏನೈತಿ, ಯಾವುದು ಕೆಲಸ ಆಶ್ವಾಸನೆ ಆಗಿದ್ದೇವೆ, ಯಾವುದೂ ಆಗಿಲ್ಲ. ಆನಂದ ಮಾಮನಿಯವರು ಒಳ್ಳೆಯ ಕೆಲಸಗಾರರು, ಆದರೂ ಕೆಲವೊಂದು ಏರಿಯಾದಾಗೆ ಆಗಿಲ್ಲ. ಆದರೂ ಇದು ಈ ಸಲ ಏನೈತಿ, ಪ್ರತಿ ಇಲೆಕ್ಷನ್ಗೆ ಪ್ರತಿಯೊಂದು ಸಲ ಒಬ್ಬರಿಗೆ ಚಾನ್ಸ್ ಕೊಟ್ಟು ಕೇಳ್ಬೇಕ್ರಿ. BJP ಬಂದಷ್ಟು ಚಲೋ ಆಯ್ತು ರೀ. ಕೆಲವೊಂದು ಕಡೆ ಕೆಲಸ ಮಾಡಿದ್ದಾರೆ, ಇವಾಗ ಅದನ್ನು ಮಾಡ್ಬೋದು. ಆದರೆ ಈಗ ಅಕ್ಕವ್ರು ನಿಲ್ಲವ್ರು ಇದಾರ, ಅಣ್ಣವ್ರು ನಿಲ್ತಾರೋ, ಯಾರು ಆಗ್ತಾರೋ ವಿರೂಪಾಕ್ಷ ಅವರು ಮತ್ತು ಪಟ್ಟಣ ಶೆಟ್ಟಿ ಅವರು ನಿಲ್ಲತ್ತಿದ್ರೆ. ಇದು ಯಾವ ಕ್ಯಾಂಡಿಡೇಟ್ ಇದನ್ನು ಮಾಡ್ತಾರೋ, ಮತ್ತು ಆದಷ್ಟು ನಮಗೆ BJP ನೋಡ್ಕೊಂತೀವಿ. ಇವ್ರು ಹೇಳ್ತಾರಂಥದ್ದು ಮತ್ತೊಮ್ಮೆ BJP ಬಂದರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮ ಜೊತೆಗೆ ಇನ್ನೂ ಕೂಡ ಜನ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಸರ್, 2023ಕ್ಕೆ ಈ ಮತಕ್ಷೇತ್ರಕ್ಕೆ, ಸವದತ್ತಿ ಮತಕ್ಷೇತ್ರಕ್ಕೆ ಯಾರು ಆಯ್ಕೆ ಆದರೆ ಸವದತ್ತಿ ಮತಕ್ಷೇತ್ರ ಅಭಿವೃದ್ಧಿ ಆಗುತ್ತೆ? ವಿಶ್ವಾಸ ವೈದ್ಯ ಅವರು ಆಯ್ಕೆ ಆದರೆ ಒಳ್ಳೆಯದಾಗುತ್ತೆ. ಒಳ್ಳೆಯ ಸಂಪರ್ಕದಲ್ಲಿದ್ದಾರೆ.
ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಈ ಹಿಂದಿನ ಶಾಸಕರು ಕೆಲಸ ಮಾಡಿಲ್ವಾ? ಏನು ಸಮಸ್ಯೆ ಆಗಿದೆ ಅಂತ? ಸಮಸ್ಯೆ ಏನಾಗಿಲ್ಲ, ಮತ್ತು ಈಗ ಅವರು ಇಲ್ಲಲ್ಲ, ಈಗ ಬದಲಾವಣೆ ಅವರು ಆಗಿದ್ರೆ ಒಳ್ಳೆಯದಾಗುತ್ತೆ. ಸರಿ, ಸದ್ಯ ಕ್ಷೇತ್ರ ಬದಲಾವಣೆ ಬಯಸಾದೈತಿ. 2009ರಿಂದ 2023 ಮಟ್ಟ ಆನಂದ್ ಚೋಪ್ರಾ ಅವ್ರದ್ದು ಸವದತ್ತಿ ತಾಲೂಕಿನಾಗ ಭಾಳ ಕೊಡುಗೆ ಐತಿ. ಮದುವೆ ಮಾಡೋದಾಗಲಿ ಮತ್ತು ಯುವಕರಿಗೆ ಉದ್ಯೋಗ ಕೊಡಿಸೋದಾಗಲಿ, ಎಜುಕೇಷನ್ ಆಗಲಿ ಎಲ್ಲದಕ್ಕೂ ಸಹಾಯ ಮಾಡ್ಕೊತ ತಗಡು ಬಾಂಡೆ ಬಡವ್ರನ್ನೆಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕ್ಷೇತ್ರದೊಳಗೆ ಚೋಪ್ರಾ ಅವ್ರ ಗಾಡಿನ ಬಿಸಾದೈತಿ. ಇವತ್ತು ಸೌರಭ್ ಚೋಪ್ರಾ ಅವರು ಯಂಗ್ ಆ್ಯಂಡ್ ಎನರ್ಜಿ ಅದಾರ, ಯುವಕರದಾರ. ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ 100ಕ್ಕೆ 100 ಸೌರಭ್ ಚೋಪ್ರಾ ಅವರು ವಿಜಯಶಾಲಿ ಆಕಾರ ಅಂತ ನಾ ಹೇಳ್ತೀನಿ. ಕ್ಷೇತ್ರದ ನಾಡಿ ಮಿಡಿತ ಬದಲಾವಣೆ ಬೇಕಾಗತ್ತೈತೆ ರೀ. ಒಂದು ಎರಡನೇದ್ದು ದಿವಂಗತ ಆನಂದ್ ಚೋಪ್ರಾ ಅವ್ರು ಮಾಡಿದ್ದು ಕೊಡುಗೆ ಭಾಳ ಐತಿ ಕ್ಷೇತ್ರದಾಗ. ಆಮೇಲೆ ಅವ್ರನ್ನ ಇನ್ನೂ ಯಾರೂ ಮರ್ತಿಲ್ಲ. ಅವರು ದೈಹಿಕವಾಗಿ ಎಷ್ಟೋ ತೀರ್ಕೊಂಡಿರ್ಬೋದು, ಮಾನಸಿಕವಾಗಿ ಯಾರೂ ಮರ್ತಿಲ್ಲ. ಅವ್ರ ತಂದೆಯವ್ರು ಮಾಡಿದ್ದನ್ನು ಅವ್ರ ಚಿರಂಜೀವಿ ಸೌರಭ್ ಚೋಪ್ರಾ ಅವರು ಕಂಟಿನ್ಯೂ ಮಾಡ್ಯಾರ. ಜಾತ್ರೆ, ಮದುವೆ, ಆಮೇಲೆ ತಮ್ಮ ಕೈಲಾದಂಥ ಅವ್ರ ತಂದೆಯವ್ರದ್ದು ಶಕ್ತಿ ಮೀರಿ ಮಾಡ್ಯಾರ. ಅವ್ರಿಗೆ ಕೊಟ್ಟರೆ ಅನುಕೂಲ ಆಕೈತಿ ಅನ್ನುವಂಥ ಒಂದು ಮಾತನ್ನು ಸತತವಾಗಿ 15 ವರ್ಷಗಳ ಕಾಲ ವ್ಯವಸಾಯಕರು ಇರ್ಬೋದು, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಆನಂದ್ ಚೋಪ್ರಾ ಅವರು ನಮ್ಮ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಕೆಲಸ ಮಾಡ್ಯಾರ. ನಮ್ಮ ಕ್ಷೇತ್ರದಲ್ಲಿ ಅವ್ರ ಪಕ್ಷೇತರ ಅಭ್ಯರ್ಥಿಯಾಗಿ ಯಾವುದೇ ಪಕ್ಷದ ಒಂದು ರಾಜಕೀಯ ನಾಯಕರು ಬಂದು ಭಾಷಣ ಮಾಡದೆ 50,000 ಓಟ್ ತೊಗೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ, ಧರ್ಮಾತೀತವಾಗಿ ರಾಜಕೀಯಾತೀತವಾಗಿ ಹೇಳ್ತೀವಿ ನಾವು, ಅಂಥ ವ್ಯಕ್ತಿ ಯಾರಾದರೂ ನಮ್ಮ ಆನಂದ್ ಚೋಪ್ರಾ ಅವ್ರ ಕಾರಣ. ಅವ್ರ ಮಗ ಡೆಫಿನೆಟ್ಲಿ ಆಗಿ 100% ಆರಿಸಿ ಬರ್ತಾರೆ, ಯಾವುದೇ ಸಮಸ್ಯೆ ಇಲ್ಲ ಇದ್ರೊಳಗೆ. ಕ್ಷೇತ್ರದೊಳಗೆ ಬದಲಾವಣೆ ಬಯಸಂಗತ್ರಿ. ಬದಲಾವಣೆ ಅಂತಂದ್ರೆ ಇಲ್ಲಿ ಕಳೆದ ಒಂದು 3 ಪೀಳಿಗೆಯಿಂದ BJP ಶಾಸಕರಿದ್ರೆ ಈ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸಗಳಾಗಿಲ್ಲ. ರೋಡ್ಗಳಾಗಲಿ, ಒಂದು ಗ್ರಾಮೀಣ ಪ್ರದೇಶದೊಳಗೆ ಕುಡಿಯೋ ನೀರಾಗಲಿ. ಇವಾಗ ನಮ್ಮ ಮಲಪ್ರಭಾ ನದಿ ಹತ್ತಿರ ಇದ್ದರೂ ಸಹಿತ 7 ದಿವಸಕ್ಕೊಮ್ಮೆ 8 ದಿವಸಕ್ಕೊಮ್ಮೆ ನೀರು ಬರ್ತಾವೆ. ಶುದ್ಧ ಕುಡಿಯೋ ನೀರಿನ ಒಂದಿಷ್ಟು ಇದನ್ನು ಮಾಡಬೇಕಾಗೈತಿ. ಈಗ ಜಲಜೀವನ್ ಮಿಷನ್ ಅಂತೇಳಿ ಒಂದು ಬಂದೈತಿ, ಅದು ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಅದಕ್ಕೆ ಈ ಸಾರಿ ಒಂದು ಬದಲಾವಣೆ ಮಾಡ್ಬೇಕಂತೇಳಿ ಇಡೀ ತಾಲೂಕಿನ ಜನರ ಒಂದು ಅಭಿಲಾಷೆ ಐತಿ. ಐತಿಹಾಸಿಕ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದಿಂದ ಸ್ಪರ್ಧೆಗಿಳಿಯಲು ಒಂದೇ ಮನೆಯಲ್ಲಿ 2 ಆಕಾಂಕ್ಷಿಗಳಿದ್ದರೆ ಒಂದೇ ಪಕ್ಷದಿಂದ 3 ಆಕಾಂಕ್ಷಿಗಳಿದ್ದಾರೆ. BJP ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಈ ಕ್ಷೇತ್ರದಲ್ಲಿರುವಂಥದ್ದು. ಅಂತಿಮವಾಗಿ ಮತದಾರ ಯಾವ ಪಕ್ಷಕ್ಕೆ ಜೈ ಅಂತಾನೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.